ನೀವೆಲ್ಲ ಏನು ಅನ್ಕೊಂತೀರೋ ಅಮ್ಮಂಗೆ ಆಗ್ತೈತೆ ನನಗೆ. ಅದನ್ನೆಲ್ಲ ಅಳಿಸ್ಬಿಡ್ರಿ ಹೆಸ್ರೆಲ್ಲನ. ನೋಡೋ ದೃಷ್ಟ ಆ ಹೆಸ್ರಿಂದ ಏನಾಗಂಗೈತೆ? ಹಾಂ, ಹೆಸ್ರು ಬರ್ದೇಟ್ಗೆ ಏನಾಗುತ್ತೆ? ಹೆಸ್ರು ಬರ್ದೇಟ್ಗೆ ಏನು ತಿಳ್ಕೋಬೇಕು? ಹಾಂ, ಅದೆಲ್ಲ ಸುಮ್ಮನೆ ಸುಳ್ಳು. ಹೆಸ್ರು ಬರ್ದೇಟ್ಗೆ ಏನೂ ಆಗಲ್ಲ. ಈಗ ಕಣ್ಣಾರೆ ಕಂಡಿದ್ದೇನೆ ನಾವು ಸತ್ಯವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅಂತ ಹೇಳಿ ಗಾದೆನೇ ಐತೆ. ಅಯ್ಯೋ ನೀನು ಅದನ್ನು ನಾವು ಕಣ್ಣಾರೆ ಕಂಡ್ರೂ ಅದನ್ನ ಇನ್ನೊಂದು ಸತಿ ಆಳವಾಗಿ ಯೋಚನೆ ಮಾಡಿ ಅದೇನು ಅಂತ ಹೇಳಿ ಇದು ಮಾಡೋವರೆಗೂ ಯಾರು ಯಾತು ಸುಮ್ಮನೆ ನಿರ್ಧಾರ ತಗೋಬಾರ್ದು. ಏನಾಗುತ್ತೆ? ಹೆಸ್ರು ಇದ್ದರೆ ಏನಾಗುತ್ತೆ? ನಾನೇ ತಪ್ಪಾಗಿ ತಿಳ್ಕೊಂಡಿಲ್ಲ, ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯಾ? ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ಅದೇ ಮತ್ತೆ ಎಲ್ಲ ಸೆನಕ ಇದ್ದಾರಲ್ಲ ಅಂಬ ಬಟ್ಟವ್ರಿಗೆ ಹಿಂಗೆ ಮಾಡ್ಯಾವ್ರಿ. ಏನನ್ನ ಮಕ್ಕಳನ್ನ ಏನನ್ನ ಮಾಡ್ಯಾರೇನ ಮಾಡ್ಯಾವ್ರಿ. ಅದಕ್ಕೆ ತಲೆ ಕೆಡ್ಸ್ಕೊಂತೀಯ ನೀನು? ನೀನು ಹೆಂಗೆ ಅಂತ ನಮಗೆಲ್ಲ ಗೊತ್ತಮ್ಮ. ಅಪ್ಪನ ಫೋನ್ ಮಾಡಿ ಗುಂಡ ಎಲ್ಲ ವಿಷಯ ಹೇಳ್ದ. ಅದಕ್ಕೆ ನಾನು ಅಪ್ಪನ ಕೊಟ್ಟು ಬಂದೆ. ನಡಿಯಪ್ಪ ಹೋಗೋಣ, ಅದೇನು ನೋಡ್ಕೊಂತೀನಿ ನೋಡಿ ಹೋಗೋಣ ಅಂತ ನಾನು ಅದಕ್ಕೆ ಬಂದೆ. ನಾನು ರಜೆ ಮಾಡಿದ್ದೀನಿ, ಸುಮ್ಮನಿರು. ಈಗ ಎಲ್ಲ ಹೊಂದಾಣಿಕೆ ಚೆನ್ನಾಗಿದ್ದಾರಲ್ಲ, ಹಿಂಗೆಲ್ಲ ಮಾಡಿದ್ರೆ ಜಗಳ ಆಡ್ತಾರೆ. ಎಲ್ಲ ಚೆನ್ನಾಗಿ ದುಡ್ಕೊಂಬ್ತಿರಲ್ಲ. ಚಿಕ್ಕಮ್ಮ ಬೇರೆ ಇವಾಗ ಹೋಗು ಹೊಲ್ತಾಗೆಲ್ಲ ಕೆಲಸ ಮಾಡೋದಕ್ಕೂ ಎಲ್ಲ ಹೊಂದಾಣಿಕೆಯಿಂದ ಮನೆಯಾಗ ಎಲ್ಲರೂ ಚೆನ್ನಾಗಿರೋದಕ್ಕೆ ಹಿಂಗೆ ಕೇಣಿ ಕಿತಾಪತಿ ತಂದಿಕ್ತಾರೆ ಜನ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವೇನು ದಿನಂತೆ ಏನು ಜೀವನ ನಾವು ಮಾಡ್ತೀವಿ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವತ್ತು ನಮ್ಮ ಗುಂಡ ಏನಾದರೂ ಕೇಳಿದರೆ ನೀನು ಯೋಚನೆ ಮಾಡಬೇಕು, ಹಿಂಗೆ ಬೇಜಾರ ಮಾಡ್ಕೋಬೇಕು. ನಾನೇನು ನಿನ್ನ ಕೇಳೇ ಇಲ್ವಲ್ಲ, ಏನಾದರೂ ಕೇಳ್ದೇನ ಗುಂಡ? ಇಲ್ಲ ಕಣಕ, ನಾನೇನು ಕೇಳಕ್ಕೆ ಹೋಗಲಿಲ್ಲ. ನನಗೆ ಅದೃಷ್ಟ ಹೆಂಗೆ ಅಂತ ನನಗೆ ಗೊತ್ತೈತೆ. ಈಗ ನನ್ನ ಅದೃಷ್ಟ ನನಗೆ ಹೆಂಗೆ, ಅವಳೆಂಥವಳು ಅಂತ. ಈಗ ನಾನು ಎಂದಿನಂತೆ ಕೆಲಸ ಏನಾಯ್ತು ಅದನ್ನು ಮಾಡ್ತಾಯಿದ್ದೀನಿ. ಹೆಸ್ರಿನಿಂದ ಏನೂ ಆಗಲ್ಲ. ಹೆಸ್ರಾಗ ಏನಾದರೂ ತಪ್ಪೈತಾ? ಏನೂ ಇಲ್ಲ. ಹೆಸ್ರು ಬರ್ದೇಟ್ಗೆ ತಪ್ಪಾಗಿ ತಿಳ್ಕೊಂಬೋದು ಅದು ಮೂರ್ಖತನ, ದಡ್ಡತನ ಅಂತ ಹೇಳ್ಬೋದು. ಅದೇನಾದ್ರೂ ಕಣ್ಣಾರೇನೆ ಕಂಡ್ರೆ ಮಾತ್ರ ಮಾತಾಡಬೇಕೆ ಹೊರತು ಹೆಸ್ರಿಂದ ಏನಾಗುತ್ತೆ? ಏನಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. ಏನು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಹಿಂಗೆಲ್ಲ ಬೇಜಾರು ಮಾಡ್ಕೊಂಬ್ಲಿ, ಜಗಳ ಮಾಡ್ಕೊಂಬ್ಲಿ ಅಂತಲೇ ಈ ರೀತಿ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವಾಯಿತು ನಮ್ಮ ಕೆಲಸ ಆಯಿತು ಅಮ್ಮಂಗಿರಬೇಕು. ಇನ್ನೆಂಥ ಜನಗಳು ಇದ್ದಾರೋ ಏನೋ. ಅಯ್ಯೋ ನಾವೊಬ್ರು ಸುದ್ದಿ ಹೋಗಲ್ಲಪ್ಪ. ನಾವಾಯಿತು ನಮ್ಮ ಬುತ್ಕಾತು ಭಾಳ ಆತು ಅಮ್ಮಂಗಿರ್ತೀವಿ. ಯಾಕೆ ಒಟ್ಟು ಹುರ್ಕೊಂಬ್ತಾರೆ ನಮ್ಮನ್ನು ನೋಡಿ ಅಂತ. ನಾವಾಯಿತು ನಮ್ಮ ಕೆಲಸ ಆಯಿತು, ನಾವೆಲ್ಲ ನಮ್ಮ ಮನೆಯಾಗೆ ನಮ್ಮ ಪಾಡಿಗೆ ನಾವಿದ್ರೂ ಯಾಕಿಂಥ ಜನ ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಂಬ್ತಾರೆ? ಇನ್ನೆಂಥ ಜನಗಳು ಇದ್ದಾರಪ್ಪ. ಎಂಥ ಜನಗಳು ಅಂತ ಅನಿಸುತ್ತೆ ನನಗೆ. ಹೋಗತ್ಲಾಗೆ ಬಲ್ ಬೇಜಾರಾದಂಗೆ ಆಗುತ್ತೆ. ಯಾಕೆ ಸೋಣಮ್ಮ ಸುಮ್ಕಿದಾಳಂತ ಹಿಂಗೆ ಮಾಡ್ತಾ ಇದ್ದಾರೆ. ನನ್ನ ಸಸ್ಯ ಸುದ್ದಿ ಯಾವಳನ ಬರಲಿ, ಸರಿಯಾಗಿ ಅಡ್ರಿಸ್ತೀನಿ. ಯಾವಳನ ಬಂದು ಯಾವಳ ಮಾಡ್ಯಾಳ ಎಂಬುದು ಗೊತ್ತಾಗಲಿ ನಾನೇನಿಲ್ಲ ಸುಮ್ಮನೆ ಇರಲ್ಲ ಕಣೆ ಅದೃಷ್ಟಮ್ಮ. ತಡಿ ನೋಡ್ಮಂತೆ ಅದು ಯಾವಳ ಎಂಬುದು ಗೊತ್ತಾಗಲಿ ನಾನು ಸರಿಯಾಗಿ ಹಿಡ್ಕೊಂಡು ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ಯಾಕೆ ನಾನು ಸುಮ್ಮನೆ ಇದ್ನಿ ಅಂತ. ಯಾಕೆ ಸುಮ್ಮನೆ ಇದ್ದಾಳಲ್ಲ, ಯಾಕೋ ಹಿಂಗೆ ಇದ್ದಾಳಲ್ಲ ಸೋಡಮ್ಮ ಅಂತ ನಾನು ಏನು ಬಿಡು ಅಂತೇಳಿ ನಾನೊಬ್ರು ಸುದ್ದಿ ಹೋಗ್ದಂಗೆ ಸುಮ್ಮನೆ ಇದ್ದೀನಿ. ಇವಾಗಿನ ಜನನೇ ಅಷ್ಟೇ ಕಣಪ್ಪ. ಉಂಡ್ರು ಸೈಸಲ್ಲ ಉಪವಾಸ ಇದ್ರು ಸೈಸ್ಕೊಂಬಲ್ಲ. ಬೇಡ್ಕೊಂಡು ತಿಂದರೆ ಇವ್ರಿಗೇನಾಗಿದೆ ದುಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ದುಡ್ಕೊಂಡು ತಿಂದರೆ ಒಂಥರ ಮಾತಾಡ್ತಾರೆ. ನನಗೆ ಮತ್ತು ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವಾಯ್ತು ನಮ್ಮ ಬದುಕಾಯ್ತು ಅಮ್ಮಂಗಿರಬೇಕು. ಅವ್ರ ಎದುರಿಗೆ ನಾನು ಇದೇನಪ್ಪ ಇವರು ಇಷ್ಟೆಲ್ಲ ಆದರೂ ಬಗ್ಗಿಲ್ಲ, ಇವ್ರು ಏನಪ್ಪ ಇವ್ರು ಅದಕ್ಕೇನು ತಲೆನೇ ಕೆಡಿಸ್ಕೊಂಡಿಲ್ವಲ್ಲ ಅಮ್ಮಂಗಿರಬೇಕು. ನಾವು ತಲೆ ಕೆಡಿಸ್ಕೊಂಡು ಅಯ್ಯೋ ಅಪ್ಪ ಅಂತೇಳಿ ನಾವೇನಾದರೂ ಹೊಲ್ತಾ ಕೂತ್ಕೊಂಡ್ರೆ ಅದು ನಮ್ಮನ್ನು ಜಾಸ್ತಿ ಇನ್ನೂ ಇದಕ್ಕೆ ಕೀಳಾಗಿ ನೋಡ್ತಾರೆ. ಅಂಥವ್ರ ಮುಂದೆ ಹೆಂಗಿರಬೇಕು ಅಂತಂದರೆ ಅಯ್ಯೋ ನೋಡು ಏನು ತಲೆ ಕೆಡಿಸ್ಕೊಂಡಿಲ್ವಲ್ಲಪ್ಪ ಇವರು, ನೋಡಿ ಇಷ್ಟೆಲ್ಲ ಮಾಡಿದ್ರು ಹೆಂಗಿದ್ದಾರೆ ಅಂತಾರೆ. ಇವಾಗ ನಮ್ಮನ್ನು ತುಂಬ ಲೇಜಿಯಾಗಿ ತಗೊಬಿಡ್ತಾರೆ, ತುಂಬ ಕೀಳಾಗಿ ನೋಡ್ತಾರೆ. ಅವಾಗ ನಾವು ಕೊಡ್ತಾ ಕುಕ್ಕಣಂಗೆಲ್ಲನ ಇನ್ನೂ ನಮ್ಮನ್ನು ಕುಗ್ಸೋಕ್ಕೆ ನೋಡ್ತಾ ಇರ್ತಾರೆ. ಇವರು ಏನು ತಲೆನೇ ಕೆಡಿಸ್ಕೊಂಡಿಲ್ಲ, ಹಿಂಗಿದಾರಲ್ಲ, ಏನು ಮಾಡಿದ್ರು ಆಗಲ್ವಲ್ಲ ಅಂತೇಳಿ ಅವರೇನೆ ಸುಸ್ತಾಗ್ಬಿಟ್ಟು ಅವರೇ ಸುಮ್ಮನಾಗಬೇಕು. ಆ ರೀತಿ ಮಾಡಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ನಾವು ಚೆನ್ನಾಗಾಗೋಕ್ಕಾಗೋದು. ಅದೇ ಮತ್ತೆ ಅದಕ್ಕೆ ಯಾಕಮ್ಮ ತಲೆ ಕೆಡಿಸ್ಕೊಂತೀಯ ಅದೃಷ್ಟಮ್ಮ ನೀನು? ಸುಮ್ಮನಿರು. ಹಳೆನಾಗಮ್ಮ ಆ ತಾರು ಅಂಜಲಿ ಎಲ್ಲನೂ ಸಿಕ್ಕಿರಿ ಹೇಳು. ಚೌಡಮ್ಮ ರೊಚ್ಚಿಗೆ ಎದ್ಬಿಟ್ಟವಳೆ ಸುಮ್ಕಿರಲ್ಲ ಅಂತ ಅನ್ನು ಹೇಳ್ತೀನಿ. ಅವರೇ ಎಲ್ಲಾರ ಆಲವಡೆಯರೇ ಮಾಡಿರೋದು. ಅವ್ರು ಬಿಟ್ಟರೆ ಇನ್ಯಾರು ಮಾಡಿರಲ್ಲ. ಇಲ್ಲ ಹೇಳು, ಅವರೂ ಮಾಡಿರೋಕ್ಕಿಲ್ಲ. ಅವರು ಅಲೆನೇ ಬಿಸಿಬಿದ್ದವ್ರಿ. ಏನೋ ಎದ್ರಿ ಬದ್ರಿ ಜಗಳ ಆಡ್ತಾರೆ, ಮಾತಾಡ್ತಾರೆ, ಅಂಥವೆಲ್ಲ ಕೆಣಿಕೆ ತಪತಿ ಮಾಡಲ್ಲ. ಇವಾಗ ಯಾರು ಮಾಡ್ಯಾರ ಅಂಬೋದು ಗೊತ್ತಿಲ್ಲ. ಅವರು ಮಾಡಲ್ಲ ಅಂತ ನನಗೆ ಅನ್ನಿಸ್ತಾ ಐತೆ. ಬಿಸಿ ಬಿದ್ದವ್ರು ಆಲೆ ಆಡ್ತಾಡಿ. ಅವಕ್ಕೆ ಏನು ಚಲಕುಲ ಇರಲ್ಲ. ಯಾನ ನಮ್ಲೆಳ ಇಡ್ಲಳ ಮಾಡಿದ್ದೆ ಮಾಡ್ತಿರ್ತಾರವ ಆಲೆನೇ ಅಂತಂದು ಮಾಡಿ ರೂಢಿಯಾಗಿರೋಕ್ಕೆ ಅಂಥದ್ದೆಲ್ಲ ಯಾತೂ ತಲೆ ಕೆಡಿಸ್ಕೊಂಬಲ್ಲ. ಅದು ಸರಿನೇ. ಅವೇನಿಲ್ಲ ಅಂದರೆ ಅವೇನು ಯಾತು ಚಿಂತೆ ಮಾಡಲ್ಲ, ಅವೇನು ಯಾತು ತಲೆ ಕೆಡಿಸ್ಕೊಂಬಲ್ಲ. ಅವಕ್ಕೆ ಮರ್ಯಾದೆಗೆಟ್ಟ ಅವಕ್ಕೆ ಮರ್ಯಾದೆ ಎಲ್ಲ ಇರಲ್ಲ. ಏನು ಬೇಕಾದ್ರೂ ಮಾಡ್ತಾವೆ. ಅವೆಲ್ಲ ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವು ಹೆಂಗೆ ಅಂದರೆ ಒಂಥರ ಒಲ್ಟು. ಅಂತಕ್ಕೇನು ಹೇಳ್ಬೇಕೋ ಗೊತ್ತೇ ಆಗಲ್ಲ. ಯಾರು ಮಾಡಿದರೆ ಅದೆಲ್ಲ ಸಾಕ್ಷಿ ಇರಬೇಕು, ಮಾತಾಡಬೇಕು.
ಸಾಕ್ಷಿ ಸಿಕ್ಕರೆ ಗೊತ್ತಾಗುತ್ತೆ, ಒಂದಲ್ಲ ಒಂದಿನ ಬೈಲಿ ಬಿದ್ದೇ ಬೀಳುತ್ತೆ. ಯಾರು ಮಾಡ್ಯಾವ್ರೆ ಏನು ಅಂತ ಗೊತ್ತಾಗೇ ಆಗುತ್ತೆ. ಇನ್ನೊಂದು 2 ದಿವಸ ಕಾಯ್ಬೇಕು. ಗೊತ್ತಾಗುತ್ತೆ ನೋಡು, ಅದು ಯಾರು ಮಾಡ್ಯಾರ ಅಂತ ಗೊತ್ತಾಗ್ದಂಗಂತ ಇರಲ್ಲ. ಇಲ್ಲೇ ಯಾರು ಇನ್ಯಾರು ಮಾಡಿಲ್ಲ, ಇಲ್ಲೇ ಮಾಡಿರೋದು. ಬೇರೆ ಯಾರು ಬೇರೆ ಊರಿಂದ ಯಾರು ಬರೋದಿಲ್ಲ, ಹಂಗೆ ಮಾಡೋದು ಇಲ್ಲ. ಬೆಳಗ್ಗೆ ಸಾಯಂಕಾಲ ಇಲ್ಲೇ ನೋಡ್ತಿರ್ತಾರಲ್ಲ, ಇವ್ರು ಅವ್ರ ಮಂತಕ್ಕೆ ಹೋಗೋದು, ಅವ್ರು ಇವ್ರ ಮಂತಕ್ಕೆ ಬರೋದೆಲ್ಲ ನೋಡಿ ನೋಡಿ ಈ ರೀತಿ ಸುಮ್ಮನೆ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡು ಹಿಂಗೆ ಮಾಡಿರೋದು. ಅದು ಬೇರೆ ಅವಾಗ ಅವ್ನು ಮದುವೆ ಆಗ್ತೀನಿ ಎಂಬನಲ್ಲ, ಅದಕ್ಕೋಸ್ಕರ ಅದನ್ನೇ ತಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ. ಅದೇನೆ ಅವನು ಅವಾಗ ನನ್ನ ಮದುವೆ ಆಗ್ತೀನಿ, ಈ ಹುಡುಗಿನೇ ಆಗೋದು ಅಂತೇಳಿ ಹೇಳ್ತಿದ್ನಲ್ಲ, ಅದು ಅವ್ರಿಗೆ ಗೊತ್ತಿರೋದು, ಮತ್ತು ಯಾರಿಗೂ ಅಂಜಲಿಗೆ ಗೊತ್ತಿರೋದು. ಇನ್ನು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಎಲ್ಲ ಮಾತಾಡಿರ್ತಾರೆ, ಗೊತ್ತಾಗಿರುತ್ತೆ ಅಂತ ಆದರೆ ಅವಾಗ ಅವ್ನು ಹಂಗೆ ಮಾಡ್ದ. ಇವಾಗ ಒಳ್ಳೆಯವರಾಗಿರೋದಕ್ಕೆ ಅಲ್ವೇ ನಾವು ಬಿಡು ಚೆನ್ನಾಗಿ ಇಟ್ಕೊಂಡು ಹೋಗೋಣ, ಅವ್ರಿಗೂ ನಾವು ಒಳ್ಳೇದು ಮಾಡೋಣ, ಅವರು ಚೆನ್ನಾಗಿರಲಿ ಅಂತೇಳಿ ಅವ್ರಿಗೂ ಒಳ್ಳೇದು ಮಾಡಿದೀವಿ. ನಾವೇನೇನು ಅವ್ರಿಗೆ ಹಿಂಗೆ ಕೆಟ್ಟದ್ದು ಮಾಡಿಲ್ಲ. ನಾವೇನೋ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತೇಳಿ ಹಿಂಗೆ ಹೋದ್ರೆ ಹಿಂಗೆ ಮಾಡಿದರೆ ಅವ್ರು ಇದಕ್ಕೆ ಹಿಂಗೆ ತಪ್ಪಾಗಿ ತಿಳ್ಕೊಂಡ್ರೆ ನಾವೇನು ಮಾಡ್ಬೇಕು ಹೇಳು? ಅದೃಷ್ಟಕ್ಕ ಯಾಕೆ ಹೆಂಗೆ ಕೂಕೊಂಡಿದ್ಯಾ? ಹೋಗಿ ಊಟ ಮಾಡೋಗು. ಊಟ ಮಾಡಿಲ್ಲ, ಬೇಜಾರು ಮಾಡ್ಕೊಂಡು ಕೂತ್ಕೊಂಡವಳು. ಅದಕ್ಕೆ ಬೇಜಾರು ಮಾಡ್ಕೊಬಿಡಮ್ಮ ಅಂತ ನಾವು ಅದಕ್ಕೆ ಸಮಾಧಾನ ಮಾಡ್ತಾ ಇದ್ದೀವಿ ಎಲ್ಲನ. ನೀನು ಹೇಳು ಜಾಣ್ಕಿ. ಹೋಗಕ್ಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತೆ? ಹೆಸ್ರು ಬರ್ದಿರೋದ್ರಿಂದ ಏನಾಗಂಗೈತೆ? ಎಲ್ಲ ನೋಡಿ ಜನ ಒಂದಿಷ್ಟು ವಿಶ್ವಾಸದಾಗಿದ್ದರೆ ಯಾವ ರೀತಿ ಸಂಬಂಧ ಕಟ್ತಾರೆ ಅಂತ ಏನೋ ವಿಶ್ವಾಸದಾಗಿರ್ತೀವಪ್ಪ. ಚೆನ್ನಾಗಿರಬೇಕು ಬಿಡು ಅಕ್ಕಪಕ್ಕದಾಗಿದ್ಮೇಲೆ ಅಂತ ಹೇಳಿ ನಾನು ಅವಾಗ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಒಂದು ಇದನ್ನು ತಗೊಂಡು ಅದಕ್ಕೆ ಇವಳು ನಾನು ಬೇರೆ ಅಲ್ಲಿಗೆ ಬರ್ತಾ ಇರೋದಕ್ಕೂ ಅದಕ್ಕೂ ಹಿಂಗೆ ಇದನ್ನು ಮಾಡ್ಕೊಂಡವ್ರೆ. ಅದನ್ನೇ ಒಂದು ಇದನ್ನ ಟಾಪಿಕ್ ತಗೊಂಡು ಹಂಗೆ ಬಾರ್ದವ್ರೆ. ಇನ್ನೂ ಜೋರಾಗಿ ಹೋಗು. ನಾನೇನು ನಿನ್ನ ಹೋಗ್ಬೇಡ ಅಂತ ಹೇಳಿಲ್ಲ, ಜಾನಕಿನೂ ನಮ್ಮ ಅಂತಕ್ಕೆ ಬರಬೇಡ ಅಂತ ಹೇಳಿಲ್ಲ. ಇನ್ನೂ ಜೋರಾಗಿ ಹೋಗು, ಇನ್ನೂ ಚೆನ್ನಾಗಿರು, ಇನ್ನೂ ಅವ್ರ ಜೊತೆಗೆ ಇನ್ನೂ ನಗ್ನಗ್ತಾ ಮುಂದೆ ಜೋರಾಗೇ ಮಾತಾಡು, ಹೇಳ್ತೀನಿ. ನಾನು ಮಾತಾಡ್ತೀನಿ. ಅದಕ್ಕೇನೇನು ಭಯ ಏನಿಲ್ಲ. ನಾವೇನು ಯಾರ್ದೇನು ತಿಂದಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ. ಅದೇ ಮತ್ತೆ ನೀನು ಇನ್ನೂ ಜೋರಾಗಿ ಬರಕ್ಕ ನಾನು ಹೇಳ್ತಿಲ್ವೇ, ಇನ್ನೂ ಜೋರಾಗಿ ಮಾತಾಡ್ಸಿ ನನ್ನ ಗಂಡ ನಂತವ್ರ ಎದುರಿಗೆ ನಾನು ನೀನು ಚೆನ್ನಾಗಿ ಮಾತಾಡಿಸ್ತೀನಿ. ಅವರೇ ಸುಮ್ಮನಾಗಬೇಕೇ ಹೊರ್ತನು ನಾವು ಸುಮ್ಮನಾಗಬಾರ್ದು. ಬಾ ಹೇಳ್ತೀನಿ, ನೀನು ಯಾಕೆ ತಲೆ ಕೊಡಿಸ್ಕೊಂಡು ಅದಕ್ಕೆ ಕೂಕೊಂಡು ನಾನೇನು ಬರಬೇಡ ಅಂದಿಲ್ಲ, ನೀನು ಬರಬಾರ್ದು ಅಂತ ಹೇಳಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಯಾರು ನಮಗೆ ಚೆನ್ನಾಗಿರ್ಬೇಕು, ನಮಗೆ ಗೊತ್ತೈತೆ ನೀವು ಹೆಂಗೆ ಅಂತ. ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ನೀವೇ ಕಾರಣ. ನೋಡಮ್ಮ ಸಾಕಿಷ್ಟು. ಆ ಜಾನಕಿ ಏನೋ ಅವಳು ಮಾತಾಡಿದ್ರೆ ಬಿಡಪ್ಪ ಏನೋ ತಪ್ಪಾಗಿ ತಿಳ್ಕೊಂಡವಳು. ಜಾನಕಿನೇ ಗೊತ್ತೈತಿ ಹೆಂಗೆ ಏನು ಅಂತೇಳಿ ಅವಳೇ ಹೇಳ್ಬೇಕಾದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನೋಡಿ ಜಾನಕಿ ಎಷ್ಟು ಇದ್ರಾಗಿ ಹೇಳಲ್ಲ, ಅವಳು ಅದನ್ನೇ ತಲೆ ಕೆಡಿಸ್ಕೊಂಡವಳು ಕಣಮ್ಮ ಜಾನಕಿ. ಬೇಜಾರು ಮಾಡ್ಕೊಂಡವಳು ಒಂಥರ ಮಕ್ಕ ಎಲ್ಲ ಸಪ್ಪಂಗೆ ಮಾಡ್ಕೊಂಡು ನೋಡಿ ಹಿಂಗೆಲ್ಲ ಮಾತಾಡಿದ್ರಲ್ಲ ಅಂತ ಎಂಥವ್ರು ಅಂದ್ರೆ ಬೇಜಾರಾಗೇ ಆಗುತ್ತೆ. ನೋಡಪ್ಪ ನನ್ನ ಹಿಂಗೆಲ್ಲ ಮಾತಾಡಿದ್ರ, ನಾನು ಹಿಂಗೆಲ್ಲ ಅಂದ್ರ ಅಂತೇಳಿ ಅವಳಿಗೂ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ. ಅದೃಷ್ಟ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಅದನ್ನು ನಾವು ಒಂದು ಥರ ಫಿಲಮ್ ಥರ ನೋಡಬೇಕು. ಆ ಥರ ಫಿಲಮ್ ಅಂತ ಅನ್ಕೋಬೇಕು. ಈಗ ಫಿಲಮ್ನಾಗೆ ಅವ್ರಿವ್ರ ಜೋಡಿ ಮದುವೆ ಆಗಿರ್ತಾರೆ, ಅವ್ರಿವ್ರ ಜೊತೆ ಚೆನ್ನಾಗಿರ್ತಾರೆ, ಅದೆಲ್ಲ ನೋಡಿದಾಗ ಈ ಕಡೆ ನಿಜ ಜೀವನದಲ್ಲಿ ಅವ್ರು ಹಂಗೆ ಆಗ್ತಾರೆ ಇಲ್ಲ. ಅದೇ ರೀತಿ ಅದೊಂದು ಫಿಲಮ್ ಅಂತ ಯಾವುದೋ ಒಂದು ಪಿಕ್ಚರ್ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ಅದೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯಾವುದೇ ಆಗಲಿ ಜಾಸ್ತಿ ತಲೆ ಕೆಡಿಸ್ಕೊಬಕ್ಕೆ ಹೋಗ್ಬಾರ್ದು. ಎಷ್ಟು ನಾವು ತಲೆ ಕೆಡಿಸ್ಕೋಬೇಕು ಅಷ್ಟು ಕೆಡಿಸ್ಕೋಬೇಕು, ಜಾಸ್ತಿ ತಲೆ ಕೆಡಿಸ್ಕೊಬಕ್ಕೆ ಹೋಗ್ಬಾರ್ದು ಇವಾಗಿನ ಕಾಲದಾಗ. ನಾನು ರುಚಿಗಿದ್ರೆ ಅದು ಯಾವಳು ಮಾಡ್ಯಾಳ, ಅದು ಯಾವನು ಮಾಡ್ಯಾನ ಅಂತ ಸಿಕ್ಕಾಕಬೇಕು. ಆಮೇಲೆ ಇರೋದು ನನ್ನ ಕೈ ಸಿಕ್ಕಾಕಿಬಿಟ್ರೆ ನಾನು ಈ ನಡುವೆ ಯಾರ ಸುದ್ದಿಗೂ ಹೋಗಿಲ್ಲ. ನಾನಂತೂ ನನ್ನ ಬದುಕಮ್ಮಂಗಾತು ಹೊಲ್ತಕ್ಕೆ ಹೋಗ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದೀನಿ. ನನ್ನ ಸೊಸೆ ಸುದ್ದಿಗೆ ಬಂದ್ರೆ ನಾನೇನು ಸುಮ್ಮನಿರಲ್ಲ. ಅವಳು ಪಾಪ ಎಷ್ಟು ಇವತ್ತು ಅಂತ ಒಳ್ಳೆಯವಳು ಗೊತ್ತೇ. ಇವತ್ತಂತ ಸೊಸೆ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೆ. ಇವತ್ತು ಎಷ್ಟು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾಳೆ ಅವಳು. ಮನೆಯಾಗೆ ಆಗಲಿ ಎಷ್ಟು ಜವಾಬ್ದಾರಿಯಿಂದ, ಯಾವುದೇ ಆಗಲಿ ಅನವಶ್ಯಕ ₹1 ಖರ್ಚು ಮಾಡೋದಾಗಲಿ ಜವಾಬ್ದಾರಿಯಿಂದ ಎಷ್ಟು ಚೆನ್ನಾಗಿ ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ. ಅದಕ್ಕೆ ನಾನು ಮೆಚ್ಚಿದ್ದೀನಿ ನನ್ನ ಸೊಸೆನ. ಯಾರಂತ ಗೊತ್ತಾಗಬೇಕು. ಇದವರಿಗೆ ಗ್ರಾಚಾರ ನೋಡ್ತಾ ಇರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.